ಸ್ನೇಹಿತರೆ, ಒಬ್ಬ ಹುಡುಗ ತಮಿಳ್ನಾಡವನು ಒಂದು ಟೀ ಅಂಗಡಿಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾನೆ. ಅವನ ಹತ್ರ ಒಬ್ಬ ಪರಿಚಯ ಇರುವಂತಹ ವ್ಯಕ್ತಿ ಬಂದು, ಇಲ್ಲಿ ಟೀ ಅಂಗಡಿಲಿ ಏನ್ ಕೆಲಸ ಮಾಡ್ತೀಯಾ, ನನ್ನ ಜೊತೆ ಬಾ, ಮುಂಬೈಯಲ್ಲಿ ಒಂದು ಕೆಲಸ ಕೊಡಿಸ್ತೀನಿ, ಅಲ್ಲೇ ಕೆಲಸ ಮಾಡುವಂತೆ ನಿನ್ನ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂತ ಹೇಳಿ ಸಲಹೆ ಕೊಡ್ತಾನೆ. ಆ ಹುಡುಗ ಕೂಡ ಒಪ್ಕೊಳ್ತಾನೆ. ತುಂಬ ಕನಸುಗಳನ್ನು ಕಟ್ಕೊಂಡಿರ್ತಾನೆ. ಮುಂಬೈಗೆ ಹೋದ್ಮೇಲೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಬೆಳಿಬೇಕು, ಏನೋ ಒಂದು ಸಾಧಿಸ್ಬೇಕು ಅಂತ. ಇನ್ನೇನು ಇಬ್ರು ಮುಂಬೈನ ಬ್ಯಾಂಡ್ರಾ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತಾರೆ. ಅಲ್ಲಿರುವಂತಹ ಆ ದಿಕ್ಕಿರದ ಜನರಲ್ಲಿ ಈ ಹುಡುಗ ತಪ್ಪಿಸ್ಕೊಂಡ್ಬಿಡ್ತಾನೆ. ಗಾಬರಿ ಆಗ್ಬಿಡುತ್ತೆ ಇವನ್ಗೆ. ಆ ಜನಗಳಲ್ಲಿ ಹುಡುಕ್ತಾನೆ, ಅವನ ಜೊತೆ ಬಂದಿರೋರನ್ನ ಆ ಕಡೆ ಈ ಕಡೆ ಹುಡುಕ್ತಾನೆ, ಸಿಗೋದೇ ಇಲ್ಲ. ತುಂಬಾ ಗಾಬರಿ ಆಗ್ಬಿಡುತ್ತೆ. ಏನಪ್ಪಾ ಇದು ಅಂತ. ವಾಪಸ್ ಊರ್ಗ್ ಹೋಗ್ಬೇಕು ಅಂದ್ರೆ 1 ಪೈಸಾ ದುಡ್ಡು ಇಲ್ಲ ಇವನ ಹತ್ರ. ನಾನ್ ಮುಂಬೈಗೆ ಹೋದ್ಮೇಲೆ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಅನ್ಕೊಂಡ್ ಬಂದಿರ್ತಾನೆ. ಒಂದು ಕ್ಷಣ ಇವನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ನಮ್ಮ ಲೈಫಲ್ಲೂ ಕೂಡ ಹಂಗೇನೆ. ಹೇಗೆ ಅನ್ಕೊಂಡಿರ್ತೀವೋ ಹಾಗಾಗೋದೇ ಇಲ್ಲ. ನಾವೇನೋ ಅನ್ಕೊಂಡಿರ್ತೀವಿ, ಇನ್ನೇನೋ ಆಗುತ್ತೆ. ಇಂಥ ಸಿಚುವೇಶನ್ಗಳಲ್ಲಿ 2 ಆಪ್ಷನ್ಗಳಿರ್ತವೆ. ಈಗ ಆಯ್ತಲ್ಲ ಅಂತ ಕೊರಗ್ತಾ ಕೂತ್ಕೊಳ್ಳೋದು, ಆಯ್ತು ಬಿಡಪ್ಪ ಅಂತ ಮುಂದೆ ಸಾಗ್ತಾ ಇರೋದು. ಇವನು ಮಿಸ್ ಆಗ್ತಾನೆ. ತುಂಬಾನೇ ಗಾಬರಿ ಆಗುತ್ತೆ. ಇಷ್ಟು ದೊಡ್ಡ ಊರಲ್ಲಿ ನಾನು ಏನ್ ಮಾಡ್ಲಿ, ನನ್ಗೆ ಯಾರು ಪರಿಚಯ ಇದ್ದಾರೆ ಇಲ್ಲಿ ಅಂತ ಸುಮ್ಮನೆ ಕೂತ್ಕೊಂಡಾಗ ಅಲ್ಲೊಬ್ಬ ತಮಿಳು ಮಾತನಾಡುವಂತಹ ವ್ಯಕ್ತಿ ಅವನಿಗೆ ಸಿಗ್ತಾನೆ. ಇವನು ತಮಿಳ್ನಾಡಿನವನಾಗಿರೋದ್ರಿಂದ ತಮಿಳು ಮಾತಾಡೋದು ಗೊತ್ತಿರುತ್ತೆ. ಸೊ ನನ್ನ ಜೊತೆ ಎಲ್ಲ ಹೀಗಾಯ್ತು ಅಂತ ಅವನ ಹತ್ರ ಹೇಳ್ಕೊಳ್ತಾನೆ. ನಾನೇನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ ಅಂತ ಆ ವ್ಯಕ್ತಿ ಹತ್ರ ಹೇಳ್ಕೊಳ್ತಾನೆ. ಆ ವ್ಯಕ್ತಿ ಆ ಹುಡುಗನಿಗೆ ಸಮಾಧಾನ ಮಾಡ್ತಾ, ಬೇಕಾದ್ರೆ ನಾನು ನಿನಗೆ ರಿಟರ್ನ್ ಟಿಕೆಟ್ ಅನ್ನ ಕೊಡಿಸ್ತೀನಿ, ಒಂದ್ ಸ್ವಲ್ಪ ದುಡ್ಡು ಕೊಡ್ತೀನಿ, ಬೇಕಾದ್ರೆ ನೀನು ವಾಪಸ್ ಊರಿಗೆ ಹೋಗ್ಬಿಡು ಅಂತ ಹೇಳ್ತಾನೆ. ಇನ್ನೇನು ಆ ದುಡ್ಡನ್ನ ಇಸ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಆ ಹುಡುಗನ ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ. ಅಲ್ಲ, ನಾನು ಮುಂಬೈಗೆ ಬಂದಿರೋದಾದ್ರೂ ಯಾಕೆ, ವಾಪಸ್ ಹೋಗೋಕೆ ನಾ ಬಂದೆ. ನಾನು ಬಂದಿದ್ದೀನಿ ಅಂದ್ರೆ ನಾನು ಇಲ್ಲೇ ಇರ್ತೀನಿ. ನಾನೇನ್ ಅನ್ಕೊಂಡಿದ್ದೆ ಅದಾಗ್ಲಿಲ್ಲ ಅಂದ್ರೂ ಕೂಡ ಏನಾಯ್ತು, ನಾನು ಕರ್ಕೊಂಡ್ ಬಂದಿರೋನೇ ನನಗೆ ಕೆಲಸ ಕೊಡಿಸ್ಬೇಕು ಅಂತ ಏನಿಲ್ವಲ್ಲ. ಅವನಿದ್ರೇನ ನಾನು ಇಲ್ಲಿ ಬದುಕೋಕಾಗೋದು. ನಾನ್ ಬಂದಿರೋದು ನನ್ಗೋಸ್ಕರ ಅಂತ ಅಂದ್ಮೇಲೆ ನಾನು ಇಲ್ಲೇ ಇರ್ತೀನಿ. ಅವ್ನು ಇರ್ದೇ ಇದ್ರೆ ನನ್ಗೇನ್ ಲಾಸ್ ಇಲ್ಲ. ಅವನಿದ್ರೆ ಸ್ವಲ್ಪ ಕೆಲಸ ಬೇಗ ಸಿಗ್ತಾ ಇತ್ತು, ಆದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಮತ್ತೆ ಆ ವ್ಯಕ್ತಿಗೆ ಹೇಳ್ತಾನೆ, ಥ್ಯಾಂಕ್ ಯು ಸೋ ಮಚ್, ನೀವು ನನಗೆ ವಾಪಸ್ ಹೋಗೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ನಾನು ಇಲ್ಲೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಸೊ ಸುತ್ತಮುತ್ತ ನೋಡ್ತಾನೆ, ಎಲ್ಲಾದ್ರೂ ಕೆಲಸ ಸಿಗುತ್ತಾ ಅಂತ ತಿರುಗಾಡ್ತಾನೆ, ಅಲ್ದಾಡ್ತಾನೆ, ಕೆಲಸ ಕೊಡಿ ಅಂತ. ಫೈನಲಿ ಒಂದು ಹೋಟೆಲಲ್ಲಿ ಪಾತ್ರೆ ತಿಕ್ಕುವಂತಹ ಕೆಲಸ ಇವನಿಗೆ ಸಿಗುತ್ತೆ. ಇವನಿಗಿರೋ ನಾಲೆಜ್ಗೆ ಪಾತ್ರೆ ತಿಕ್ಕೋ ಕೆಲಸ ಅಷ್ಟೇನು ಸೂಟ್ ಆಗೋದಿಲ್ಲ, ಆದರೆ ಅವನಿರೋ ಪರಿಸ್ಥಿತಿಗೆ ಅದನ್ನ ಮಾಡಲೇಬೇಕಾಗತ್ತೆ. ಸ್ವಲ್ಪ ದಿನ ಅದೇ ಕೆಲಸ ಮಾಡ್ಕೊಂಡಿರ್ತಾನೆ. ನಾನು ಮುಂಬೈಯಲ್ಲಿ ಬದುಕ್ಬೋದು ಅನ್ನುವಂತಹ ಒಂದು ಆಸೆ ಸಿಗಿರುತ್ತೆ. ಆ ಕೆಲಸವನ್ನ ಬಿಟ್ಟು ಒಂದು ಟೀ ಸ್ಟಾಲ್ ಅಲ್ಲಿ ವೇಟರ್ ಆಗಿ ಸೇರ್ಕೊಳ್ತಾನೆ. ಆ ಟೀ ಸ್ಟಾಲ್ ಅಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾನೆ. ಕಸ್ಟಮರ್ಗಳ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಅವ್ರ ಜೊತೆ ವ್ಯವಹಾರ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೇನೆ ಎಲ್ಲ ಕಸ್ಟಮರ್ಗಳ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಇರ್ತಾನೆ. ಎಷ್ಟರ ಮಟ್ಟಿಗೆ ಇವನು ಕಸ್ಟಮರ್ಗಳ ಜೊತೆ ಬೆರೆತ್ಕೊಳ್ತಾನೆ ಅಂದ್ರೆ, ಎಲ್ರು ಬಂದ ತಕ್ಷಣನೇ ಆ ಹುಡುಗನನ್ನೇ ಸರ್ವ್ ಮಾಡೋಕೆ ಕೇಳ್ತಾ ಇದ್ರು. ಇಂತಹ ಕಸ್ಟಮರ್ಗಳಲ್ಲೇ ಒಬ್ಬ ಕಸ್ಟಮರು ಆ ಹುಡುಗನಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ನಾನು ಒಂದು ಹೊಸ ಟೀ ಸ್ಟಾಲ್ ಅನ್ನ ಓಪನ್ ಮಾಡ್ತಿದ್ದೀನಿ, ನನ್ನ ಜೊತೆ ನೀನು ಕೆಲಸಕ್ಕೆ ಬಾ, ಬೇಕಾದ್ರೆ ನಿನಗೆ ಪಾರ್ಟ್ನರ್ಶಿಪ್ ಅಲ್ಲಿ ದುಡ್ಡನ್ನ ಕೊಡ್ತೀನಿ ಅಂತ ಒಪ್ಕೊಳ್ತಾನೆ. ಇವನು ಸ್ಟಾರ್ಟ್ ಮಾಡ್ತಾರೆ ಇಬ್ರು ಒಂದು ಹೊಸ ಟೀ ಸ್ಟಾಲ್ ಅನ್ನ. ತುಂಬಾ ಚೆನ್ನಾಗಿ ನಡೀತಿರುತ್ತೆ ಬಿಸ್ನೆಸ್ಸು, ದುಡ್ಡನ್ನ ಸಂಪಾದನೆ ಮಾಡ್ತಾರೆ. ಆದ್ರೆ ಆ ಹುಡುಗನ ಪಾರ್ಟ್ನರು, ನಾನು ಯಾಕೆ ಈ ಹುಡುಗನಿಗೆ ದುಡ್ಡು ಕೊಡಬೇಕು, ಹೀಗಿದ್ರು ನನ್ನ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇದೆ, ಇವನನ್ನ ವಾಪಸ್ ಕಳಿಸ್ಬಿಡೋಣ ಅಂತ ಯೋಚನೆ ಮಾಡಿ ಅವನನ್ನ ಹೊರಗೆ ಹಾಕ್ಬಿಡ್ತಾನೆ. ಮತ್ತೆ ಈ ಹುಡುಗ ಬೀದಿಗೆ ವಾಪಸ್ಸು ಕೆಲಸ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾನೆ. ಈ ಹುಡುಗ ತುಂಬಾನೇ ಗಟ್ಟಿಗ ಕಣ್ರಿ. ಅಲ್ಲೂ ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾನೆ. ಅಲ್ಲ, ನನ್ನ ಸ್ಕಿಲ್ಸ್ ಇಂದ ಅವನ ಅಂಗಡಿ, ಅವನ ಟೀ ಸ್ಟಾಲು ಇಷ್ಟು ದಿನ ಚೆನ್ನಾಗಿ ನಡೆದಿದೆ ಅಂತ ಅಂದ್ರೆ ನಾನೇ ಯಾಕೆ ಒಂದು ಹೊಸ ಅಂಗಡಿಯನ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಇವನ ತಲೆಯಲ್ಲಿ ಹೊಳೆಯುತ್ತೆ. ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಈ ಹುಡುಗನಿಗೆ ತುಂಬಾ ಚೆನ್ನಾಗಿ ದೋಸೆ ಮಾಡೋದು ಗೊತ್ತಿರುತ್ತೆ. ಆ ಟೈಮಲ್ಲಿ ಅವನ ಹತ್ರ 1,000 ರೂಪಾಯಿ ಮಾತ್ರ ಇರುತ್ತೆ. ಅದೇ 1,000 ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ಫುಟ್ಪಾತ್ ಅಲ್ಲಿ ಚಿಕ್ಕದಾಗಿ ದೋಸೆ ಸ್ಟಾಲ್ ಅನ್ನ ಓಪನ್ ಮಾಡ್ತಾನೆ. ಇವನು ಮಾಡುವಂತಹ ದೋಸೆ ಎಷ್ಟರ ಮಟ್ಟಿಗೆ ಟೇಸ್ಟಿ ಆಗಿರುತ್ತೆ ಅಂತ ಅಂದ್ರೆ ಒಮ್ಮೆ ತಿಂದು ಹೋದ ವ್ಯಕ್ತಿ ಹುಡುಕೊಂಡು ಬಂದು ವಾಪಸ್ ತಿಂದಿರ್ಬೇಕು, ಅಷ್ಟರ ಮಟ್ಟಿಗೆ ರುಚಿಯಾಗಿ ತಯಾರು ಮಾಡ್ತಾನೆ.
ಬರ್ತಾ ಬರ್ತಾ ತುಂಬಾನೇ ಫೇಮಸ್ ಆಗುತ್ತೆ ಅವನ ಅಂಗಡಿ. ಆ ಏರಿಯಾದಲ್ಲಿ ಫುಟ್ಪಾತ್ ಅಲ್ಲಿ ರಶ್ ಆಗೋದ್ರಿಂದ ಸಿಟಿಲಿ ಮುನ್ಸಿಪಾಲಿಟಿ ಅವರ ಕಾಟ ಇರುತ್ತೆ. ಹೀಗಾಗಿ ಒಂದು ಅಂಗಡಿಯನ್ನ ಬಾಡಿಗೆಗಾಗಿ ತಗೊಳ್ತಾನೆ. ಇಲ್ಲಿವರೆಗೂ ಅವನ ಬಿಸಿನೆಸ್ ತುಂಬಾ ಬ್ಯೂಟಿಫುಲ್ ಆಗಿ ನಡೀತಾ ಇರುತ್ತೆ. ಆದ್ರೆ ಸುಮ್ನೆ ಕೂಡುವಂತಹ ವ್ಯಕ್ತಿ ಅಲ್ಲ ನೋಡಿ ಇವನು. ಮತ್ತೆ ಏನೋ ಒಂದು ತಲೆಯಲ್ಲಿ ಹೊಳೆಯುತ್ತೆ, ನಾನು ಇನ್ನಷ್ಟು ಬೆಳಿಬೇಕು ಅಂತ. ನನ್ನ ದೋಸೆಯನ್ನ ಜನ ಇಷ್ಟೊಂದು ಇಷ್ಟ ಪಡ್ತಾ ಇದ್ದಾರೆ ಅಂತಂದ್ರೆ ಇನ್ನಷ್ಟು ಟೇಸ್ಟಿಯಾಗಿ, ಇನ್ನಷ್ಟು ಸ್ಪೆಷಲ್ ಆಗಿ, ಡಿಫ್ರೆಂಟ್ ಆಗಿ ಮಾಡಬೇಕಲ್ಲ ಅಂತ. ಸೊ ದೋಸಾದಲ್ಲಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ, ಬೇರೆ ಬೇರೆ ಕಾಂಬಿನೇಷನ್ಗಳನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ದೋಸೆಯಲ್ಲಿ ಪನ್ನೀರು, ನೂಡಲ್ಸು, ಮಂಚೂರಿ, ಬೇರೆ ಬೇರೆ ಚಟ್ನೀಸು, ಹೀಗೆ ವೆರೈಟಿ ದೋಸೆಗಳನ್ನು ರೆಡಿ ಮಾಡ್ತಾರೆ. ಈ ರೀತಿ ವೆರೈಟಿಗಳಿಂದನೇ ಮತ್ತಷ್ಟು ಫೇಮಸ್ ಆಗಿಬಿಡುತ್ತೆ ಇವನ ಅಂಗಡಿ. ಬಿಸಿನೆಸ್ಸು ಹೈ ಲೆವೆಲಲ್ಲಿ ನಡೀತಾ ಇರುತ್ತೆ. ಹೀಗೇನೆ ಇನ್ನೊಬ್ರು ಕಸ್ಟಮರ್ ಬಂದು ಮತ್ತೊಂದು ಸಜೆಷನ್ ಅನ್ನ ಕೊಡ್ತಾರೆ, ನೀವು ತುಂಬ ಚೆನ್ನಾಗಿ ದೋಸೆ ಮಾಡ್ತಿದ್ದೀರಾ, ನಿಮ್ಮ ಅಂಗಡಿ ಅಂತೂ ಸೂಪರ್ ಆಗಿ ನಡೀತಾ ಇದೆ, ಆದರೆ ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಮಾಲ್ ಓಪನ್ ಆಗ್ತಾ ಇದೆ, ಯಾಕೆ ನೀವು ಆ ಮಾಲಲ್ಲಿ ಅಂಗಡಿಯನ್ನು ಸ್ಟಾರ್ಟ್ ಮಾಡಬಾರ್ದು ಅಂತ ಸಲಹೆ ಕೊಡ್ತಾನೆ. ಆದರೆ ಒಂದು ಮಾಲಲ್ಲಿ ಅಂಗಡಿ ಸ್ಟಾರ್ಟ್ ಮಾಡುವಂತಹ ಕೆಪಾಸಿಟಿ ಇವನಿಗಿರಲ್ಲ. ಸೊ ರಿಸ್ಕ್ ತಗೊಳ್ಳೋದು ಇವನು ಹುಟ್ಟುಗುಣ ಆಗಿರೋದ್ರಿಂದ ರಿಸ್ಕ್ ತಗೊಂಡು ಸ್ಟಾರ್ಟ್ ಮಾಡ್ತಾನೆ ಕೂಡ. ಅಲ್ಲಿ ಕೂಡ ಇವರ ಮ್ಯಾಜಿಕ್ಕು ತೋರಿಸ್ತಾರೆ. ತುಂಬಾನೇ ಫೇಮಸ್ ಆಗುತ್ತೆ ಅಂಗಡಿ. ಎಲ್ಲೆಲ್ಲಿಂದನೋ ಇವನ ದೋಸೆಗೋಸ್ಕರ ಜನ ಬರ್ತಿರ್ತಾರೆ. ಟಾಪ್ ಲೆವೆಲಲ್ಲಿ ಬಿಸ್ನೆಸ್ಸು ರೀಚ್ ಆಗುತ್ತೆ. ಅದೇ ಇವತ್ತಿನ ದೋಸಾ ಪ್ಲಾಜಾ. ಇದರ ಓನರ್ ಪ್ರೇಮ್ ಗಣಪತಿ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬರ್ತಾ ಬರ್ತಾ ಇವರ ಟೀಮು ಬೆಳೀತಾ ಹೋಗುತ್ತೆ, ಇವರ ಸ್ಟಾಪು ಬೆಳೀತಾ ಹೋಗುತ್ತೆ, ವೆರೈಟಿ ದೋಸೆಗಳು ಜಾಸ್ತಿ ಆಗ್ತವೆ, ಬಿಸ್ನೆಸ್ಸು ತುಂಬಾನೇ ಟಾಪ್ ಲೆವೆಲ್ಗೆ ರೀಚ್ ಆಗುತ್ತೆ. ಇವತ್ತಿನ ದೋಸಾ ಪ್ಲಾಜಾದ ಟರ್ನ್ ಓವರು ಕೋಟ್ಯಾಂತರ ರೂಪಾಯಿಗಳಲ್ಲಿ ಬದಲಾಗುತ್ತೆ. ದೊಡ್ಡ ದೊಡ್ಡ ಊರುಗಳಲ್ಲಿ ಬ್ರಾಂಚಸ್ಗಳು ಓಪನ್ ಆಗ್ತವೆ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸಿಂಗಪೂರ್, ಅಬುದಾಬಿ, ದುಬೈ, US, UK, ಜಪಾನ್ ಎಲ್ಲ ಕಡೆ ದೋಸಾ ಪ್ಲಾಜಾಗಳು ಓಪನ್ ಆಗ್ತವೆ. ಆ ಹುಡುಗ ವಾಪಸ್ ಊರಿಗೋಗಕ್ಕೆ ದುಡ್ಡೇ ಇಲ್ಲದೆ ಇರೋನು ಒಂದು ₹1000 ಇನ್ವೆಸ್ಟ್ ಮಾಡಿ ಒಂದು ಚಿಕ್ಕದಾಗಿ ಫುಟ್ಪಾತ್ ಅಲ್ಲಿ ಸ್ಟಾರ್ಟ್ ಮಾಡಿದಂತಹ ಒಂದು ದೋಸಾ ಸ್ಟಾಲು ಇವತ್ತು ದೋಸಾ ಪ್ಲಾಜಾ ಅನ್ನುವಂತಹ ಹೆಸರಿನಿಂದ ವೆರೈಟಿ ದೋಸೆಗಳನ್ನ ಇವತ್ತು ಜನರಿಗೆ ನೀಡೋದ್ರ ಮೂಲಕ ಕೋಟ್ಯಾಂತರ ರೂಪಾಯಿಯ ಮಾಲಕ ಇವನಾಗಿದ್ದಾನೆ. ಪ್ರೇಮ್ ಗಣಪತಿ ದೋಸಾ ಪ್ಲಾಜಾದ ಮುಖಾಂತರ ಎಷ್ಟೋ ಜನರಿಗೆ ಕೆಲಸ ಕೊಟ್ಟಿದ್ದಾರೆ, ಎಷ್ಟೋ ಜನರ ಮನೆಗೆ ಆಸರೆಯಾಗಿದ್ದಾರೆ. ಅವರು ಅವತ್ತು ವಾಪಸ್ ಹೋಗಿದ್ದಿದ್ರೆ ಇವತ್ತು ಎಲ್ಲಿ ಇರ್ತಿದ್ರೋ ಗೊತ್ತಿಲ್ಲ. ಸೊ ಯಾವತ್ತಿಗೂ ಶ್ರಮ ಪಡ್ತಾ ಇರಿ ಅಂತ ಹೇಳೋದು. ಒಂದಲ್ಲ ಒಂದು ದಿನ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ. ಹಠ ಅನ್ನೋದು ತುಂಬಾನೇ ಮುಖ್ಯ. ಅದೃಷ್ಟನ ನಂಬಿ ಯಾವತ್ತೂ ಕೂತ್ಕೊಳ್ಬೇಡಿ ಅಂತ ಹೇಳ್ತಾ, ನೀವು ದೋಸಾ ಪ್ಲಾಜಾದಲ್ಲಿ ದೋಸೆಯನ್ನ ತಿಂದಿದ್ದಿದ್ರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್, and finally thank you for watching.